ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸ್ಪೆಷಲ್ ಆದ ಬಾಳೆ ದಿಂಡು ಅಥವಾ ಬನಾನಾ ಸ್ಟೆಮ್ನ ಮಜ್ಜಿಗೆ ಹುಳಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಬನಾನಾ ಸ್ಟೆಮ್ ತೊಗೊಂಡಿದ್ವಲ್ಲ, ಅದು ತುಂಬ ಎಳೆದಿತ್ತು ನೋಡಿ. ಇದು ಸರಿಯಾದ ರೀತಿಯಲ್ಲಿ ಬಲ್ತಿರೋಂತಹ ಬಾಳೆ ದಿಂಡು. ಮೇಲ್ಗಡೆ ಲೇಯರ್ ಎಲ್ಲ ತೆಗೆದಿದ್ದೀನಿ. ಇವಾಗ ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಮತ್ತು ಚಾಕುಗೂ ಸ್ವಲ್ಪ ಆಯಿಲ್ ಸ್ಮಿಯರ್ ಮಾಡಿಬಿಟ್ಟು ಲಾಸ್ಟ್ ಒಂದು ಲೇಯರ್ನ ಈ ಥರ ತೆಗಿಬೇಕು. ಅದಿದ್ದರೆ ತುಂಬ ನಾರು ಥರ ಇರುತ್ತೆ, ಹಾಗಾಗಿ ಅದನ್ನು ಈ ಥರ ನೀಟಾಗಿ ತೆಗಿಬೇಕು. ಆ ಮಧ್ಯದಲ್ಲಿರುವಂಥ ರೌಂಡ್ ಪಲ್ಪ್ ಏನಿದೆ ಅದು ಎಡಿಬಲ್ ಪೋರ್ಷನ್ನು ನೋಡಿ. ಈ ಥರ ಎಲ್ಲನೂ ಪೀಲ್ ಮಾಡಬೇಕು. ಬಾಳೆ ದಿಂಡನ್ನು ನಾವು ಆವಾಗವಾಗ ಸೇವಿಸೋದ್ರಿಂದ ಕರಳು ಕ್ಲೀನ್ ಆಗುತ್ತೆ ಮತ್ತು ಆಹಾರದಲ್ಲಿ ಸೇರಿರುವಂಥ ಕೆಲವೊಂದು ಕೂದಲು ಆ ಥರ ಅನ್ವಾಂಟೆಡ್ ಏನಾಗುತ್ತೆ ಅದು ಈಸಿಯಾಗಿ ನಮಗೆ ಎಲಿಮಿನೇಟ್ ಆಗುತ್ತೆ. ಯಾಕಂದರೆ ಇದು ತುಂಬ ಫೈಬರ್ಸ್ ಅಂಶ ಇರುತ್ತೆ. ಇದಕ್ಕೆ ಯಾವುದೇ ರುಚಿ ಇರೋದಿಲ್ಲ. ನಾವೇನು ಮಸಾಲೆ ಹಾಕ್ತೀವಿ ಆ ಮಸಾಲೆ ರುಚಿನೇ ಇದು ಪಡೆದುಕೊಳ್ಳುತ್ತೆ ನೋಡಿ. ಕಪ್ಪಾಗಿರೋ ಪೋರ್ಷನ್ನೆಲ್ಲ ತೆಗೆದುಬಿಟ್ಟು ಈಗ ಸಣ್ಣಕ್ಕೆ ಸ್ಲೈಸ್ ಮಾಡಿ ತೊಗೋಬೇಕು. ಅದನ್ನು ಎಡ್ಜಲ್ಲಿ ಸ್ವಲ್ಪ ಸ್ಲೋಗಿ ತೆಗೆದ್ರೆ ಅದರಲ್ಲಿರುವಂಥ ಫೈಬರ್ ಅಂಶ ಬರುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಈ ಥರ ಒಂದೊಂದನ್ನೇ ಸ್ಲೈಸ್ ಮಾಡ್ಕೊಳ್ಬೇಕು. ಎಲ್ಲ ಈ ಥರ ಸ್ಲೈಸ್ ಮಾಡಿ ಪ್ರತಿಯೊಂದು ಸ್ಲೈಸ್ ಮಾಡಿದಾಗೂ ಅದರಲ್ಲಿರೋಂಥ ರಫ್ ಆಗಿರೋಂಥ ಫೈಬರ್ನ ರಿಮೂವ್ ಮಾಡ್ತಾ ಹೋಗಬೇಕು ನೋಡಿ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಎಷ್ಟು ಸಣ್ಣ ಸ್ಲೈಸ್ ಆಗುತ್ತೋ ಅಷ್ಟು ಸಣ್ಣ ಸ್ಲೈಸ್ನ ಮಾಡ್ಕೊಳ್ಳಿ. ಮತ್ತು ಪ್ರತಿ ಸಲನೂ ಫೈಬರ್ ಏನು ಎಡ್ಜಸಲ್ಲಿ ಬರುತ್ತೆ ಅದನ್ನು ರಿಮೂವ್ ಮಾಡ್ತಾ ಹೋಗಿ. ಮಧ್ಯದಲ್ಲಿ ಸಾಫ್ಟಾಗಿರುತ್ತೆ, ಎಡ್ಜಲ್ಲಿ ಸ್ವಲ್ಪ ರಫ್ ಇರುತ್ತಲ್ಲ, ಹಾಗಾಗಿ ಆ ಫೈಬರ್ನ ನಾವು ರಿಮೂವ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ನೀಟಾಗಿ ನಾವು ಹೆಚ್ಕೋಬೋದು ನೋಡಿ. ಈ ಥರ ಎಲ್ಲ ಸಣ್ಣ ಸಣ್ಣ ಫೈಬರ್ನೆಲ್ಲ ತೆಗಿಬೇಕು. ಒಂದು ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿರುವಂಥ ಬನಾನಾ ಸ್ಟೆಮ್ಮನ್ನು ಹಾಕಬೇಕು. ಅದು ವೈಟಿಶಾಗಿ ರಿಟೇನ್ ಆಗಬೇಕು ಅಂದರೆ ಕೆಲವರು ಲೆಮನ್ ಆ್ಯಡ್ ಮಾಡ್ತಾರೆ ಮತ್ತು ಕೆಲವರು ಸ್ವಲ್ಪ ಹಾಲು ಅಥವಾ ಹುಳಿ ಮಜ್ಜಿಗೆ ಆ್ಯಡ್ ಮಾಡ್ತಾರೆ. ನಾನು ಬರೀ ಇಲ್ಲಿ ವಾಟರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸಣ್ಣ ಸಣ್ಣ ನಾರಿನ ಅಂಶ ಬರುತ್ತೆ, ಅದನ್ನು ಕೈಯಿಂದ ತೆಗೆದುಬಿಡಬೇಕು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 2-3 ಸ್ಪೂನಷ್ಟು ಆಯಿಲ್ ಹಾಕಿ ಈ ಬನಾನಾ ಸ್ಟೆಮ್ನ ಸ್ಟ್ರೈನ್ ಮಾಡಿಬಿಟ್ಟು ನಾವು ಈ ಆಯಿಲಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹಿಂಡಿಬಿಟ್ಟು ತೆಗಿಬೇಕು ನೋಡಿ. ಇವಾಗ ಕಂಪ್ಲೀಟಾಗಿ ಬನಾನಾ ಸ್ಟೆಮ್ನ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಅದನ್ನು ಸ್ಟೀರ್ ಮಾಡಿಬಿಟ್ಟು ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಕ್ಕೆ ಬಿಡಬೇಕು. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಗ್ರೀನ್ ಚಿಲ್ಲಿ, ಕೊರಿಯಾಂಡರ್, ಜಿಂಜರ್, ಸೋಕ್ ಮಾಡಿರುವಂಥ ಅಕ್ಕಿ ಮತ್ತು ತೊಗರಿಬೇಳೆ, ಇದನ್ನು ಒಂದು 10 ನಿಮಿಷ ಸೋಕ್ ಮಾಡಿದ್ರೆ ಸಾಕು. ಹಾಗೆ ಅರಿಶಿನ, ಇಂಗು, ಬೆಳ್ಳುಳ್ಳಿ ಮತ್ತು ಸಾಸಿವೆ, ಕರಿಬೇವು ಒಗ್ಗರಣೆಗೆ, ಜೀರಿಗೆ ಮತ್ತು ಕಾಯಿ ರುಬ್ಬೋದಕ್ಕೆ ಹಾಕ್ಕೋಬೇಕು. ಸೊ ಇದರಲ್ಲಿ 2 ಹಸಿಮೆಣಸಿನ್ಕಾಯಿನ ತೆಗೆದಿಟ್ಕೋತಾ ಇದ್ದೀನಿ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ತೊಗರಿಬೇಳೆ, ಅಕ್ಕಿ, ಹಾಗೆ ಹಿಂಗು, ಜೀರಿಗೆ, ಕಾಳು ಮೆಣಸು ಮತ್ತು ಇಂಗು, ಸ್ವಲ್ಪ ಜಜ್ಜಿರೋ ಅಂತಹ ಜಿಂಜರ್, ಕಾಯಿ ತುರಿ ನಾವು ನೋಡಿ ಹಾಕ್ಕೋಬೇಕು. ಒಂದು ಅರ್ಧ ಬೌಲಷ್ಟು ಅಥವಾ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕಬೇಕು. ಮತ್ತು ಅರಿಶಿನ ಯಾವಾಗಲೂ ನೀವು ಗಾಜಿಂದು ಅಥವಾ ಪಿಂಗಾಣಿ ಬರಣಿನಲ್ಲಿಡಿ. ಹಾಗೆಯೇ ಅದಕ್ಕೆ ನಾವು ಮರದ ಸ್ಪೂನ್ನ ಯೂಸ್ ಮಾಡಬೇಕು. ಇಲ್ಲಾಂದರೆ ಸ್ಟೀಲ್ ಯೂಸ್ ಮಾಡಿದ್ರೆ ಅದು ಸೈಡಲ್ಲೆಲ್ಲ ಸ್ಟೀಲ್ ಲೀಚಾಗಿ ಅದು ಟರ್ಮರಿಕ್ ಜೊತೆ ಸೇರಿಕೊಂಡು ನಮ್ಮ ದೇಹನ ಸೇರುತ್ತೆ ನೋಡಿ. ಇವಾಗ ಸ್ವಲ್ಪ ಬೆಂದಿದೆ, ಇದಕ್ಕೆ ಕ್ರಿಸ್ಟಲ್ ಸಾಲ್ಟ್ ಹಾಕಿದ್ದೀನಿ ಮತ್ತು 2 ಚಿಲ್ಲಿ ಏನು ತೆಗೆದಿಟ್ಟಿದ್ದೆ ಅದನ್ನು ಜಸ್ಟ್ ಸ್ಲಿಟ್ ಮಾಡಿ ಹಾಕಿದ್ದೀನಿ. ರುಬ್ಬಿರೋಂಥ ಮಸಾಲೆನೂ ಕೂಡ ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಸ್ಟಿರ್ ಮಾಡಿ ಅದನ್ನ ಬಾಯ್ಲ್ ಮಾಡಬೇಕು. ಸೊ ಅದೇ ಜಾರಿಗೆ ಇವಾಗ 1-1.5 ಗ್ಲಾಸಷ್ಟು ಕರ್ಡ್ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿ, ಅಂದರೆ ಕಡ್ದಂಗೆ ಆಗುತ್ತೆ. ಸೊ ಅದನ್ನು ಈ ಮಸಾಲೆ ಬೇಯ್ತಾ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡಬೇಕು ನೋಡಿ. ನಾವು ಮೊಸರಿಗೆ ಒಂಚೂರು ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡಿದ್ವಿ. ಈಗ ಆ ಜಾರನ್ನ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಈ ಹಂತದಲ್ಲಿ ನೀವು ಸಾಲ್ಟನ್ನು ಟೆಸ್ಟ್ ಮಾಡ್ಬೋದು. ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ, ಜಜ್ಜಿರುವಂಥ ಒಂದು 4 ಎಸಳು ಬೆಳ್ಳುಳ್ಳಿ, ಗುಂಡು ಮೆಣಸಿನಕಾಯಿ, ಜೀರಿಗೆ ಮತ್ತು ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಈಗ ಫ್ರೈ ಮಾಡಿರೋದನ್ನ ನಾವು ಕುದೀತಾ ಇರೋಂಥ ಸಾರಿಗೆ ಹಾಕಬೇಕು ನೋಡಿ. ಇದು ರಾ ಸ್ಮೆಲ್ ಹೋಗೋಷ್ಟು ಅದು ಫ್ರೈ ಆದರೆ ಸಾಕು ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಈ ಕಡೆ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಸ್ಟವ್ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಅದಕ್ಕೆ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾದ ಘಮಘಮಿಸುವ
ಬಾಳೆ ದಿಂಡಿನ ಮಜ್ಜಿಗೆ ಹುಳಿ ರೆಡಿ ಟು ಸರ್ವ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ನ ಕೊಡಿ. ಥ್ಯಾಂಕ್ ಯು.